ನಮಸ್ಕಾರ ಸ್ನೇಹಿತರೆ, ಟ್ರಾವೆಲ್ ಮಾರ್ಟ್ ಅರ್ಪಿಸುವ ಶ್ರೀಲಂಕಾ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಶ್ರೀಲಂಕಾದ ಮುಕುಟಮಣಿ, ಶ್ರೀಲಂಕಾಕ್ ಬಂದವರೆಲ್ಲರೂ ವಿಸಿಟ್ ಮಾಡಲೇಬೇಕಾದಂತ ಪ್ಲೇಸ್, ಐತಿಹಾಸಿಕ ಸ್ಥಳ ಸಿಗಿರಿಯಾ ಕರ್ಕೊಂಡ್ ಬಂದಿದ್ದೀನಿ. ಸಿಗಿರಿಯಾ ಹತ್ತೋದಕ್ಕೆ ಇದೇ ರಸ್ತೆ, ಹೋಗ್ತಾ ಬರ್ತಾ 3 ಗಂಟೆ ಅಂತ ನಮ್ ಗೈಡ್ ಹೇಳಿದ್ದಾರೆ. ಆದ್ರೆ ನನಗೆ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಬೇಕು. ನಾನು ನೋಡ್ತಾ ಇದ್ದೀನಿ ಈ ಸೈಜ್ ನೋಡಿದ್ಮೇಲೆ ನನಗೆ ಇನ್ನೊಂದು 2 ಗಂಟೆ ಎಕ್ಸ್ಟ್ರಾ ಬೇಕು. ಎಷ್ಟು ಸಾಧ್ಯ ನನ್ನ ಗೋಪುರನಲ್ಲಿ ಮೊಬೈಲಲ್ಲಿ ತೋರಿಸ್ತೀನಿ. ಹೋಗೋಣ ಬನ್ನಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮೇಲ್ ತುದಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ಸಿಗಿರಿಯಾ. ಇದನ್ನ ಯಾಕೆ ನಾವು ಹತ್ತುತ್ತಾ ಇದ್ದೀವಿ, ಏನ್ ಕಥೆ ಇದ್ರದ್ದು, ಇಲ್ಲಿ ಯಾಕೆ ಇಷ್ಟು ದೂರ ಬಂದು ಯಾವ ರಾಜ ಏನ್ ಕೋಟೆ ಕಟ್ಟದ, ಅದನ್ನೆಲ್ಲ ಅಲ್ಲಿ ಹೋಗ್ತಾ ಹೇಳ್ತೀನಿ. ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು 5ನೇ ಶತಮಾನದಲ್ಲಿ ದೊರೆ ಕಾಶ್ಯಪ ಅನ್ನುವಂಥ ದೊರೆ ಇಲ್ಲಿ ಕಟ್ಟಿಸ್ಕೊಂಡಂತ ಅರಮನೆಯ ಪಳೆಯುಳಿಕೆಗಳು. ಇದು ಬೇಸ್ ಆಫ್ ಸಿಗಿರಿಯಾ. ನೋಡ್ಕೊಂಡ್ರ, ಇದು ಇಲ್ಲಿ ನೀರಿನ ಹೊರತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಮ್ಮ ಕಲ್ಯಾಣಿಗಳ ತರ ದೊಡ್ಡ ಕಲ್ಯಾಣಿ ಇನ್ನು ಉಳ್ಕೊಂಡಿದೆ. ಇದು ಕ್ರಿಸ್ತ ಶಕ 5ನೇ ಶತಮಾನದ್ದು. 5ನೇ ಶತಮಾನದಲ್ಲಿ ಕಂಟೆಂಪ್ರರಿ ಕಿಂಗ್ಸ್ ಯಾರು ನಮ್ಮ ಕರ್ನಾಟಕದಲ್ಲಿ? ರಾಜ ಪೃಥ್ವಿವಲ್ಲಭ, ದಕ್ಷಿಣಾಪತೇಶ್ವರ, ಮುಡಿಪುಲಿಕೇಶಿ ಆಳ್ತಿದ್ದಂಥ ಕಾಲದಲ್ಲಿ ಇಲ್ಲಿ ದೊರೆ ಕಾಶ್ಯಪ ಕಾಳ್ತಾ ಇದ್ದ. ಸ್ನೇಹಿತರೆ, ಈಗ ನೀವು ದ ಬ್ಯೂಟಿಫುಲ್ ಸಿಗಿರಿಯಾಗಿ ಬಂದಿದ್ದೀರಾ. ನೋಡಿ ಧನ್ಯರಾಗ್ಬಿಡಿ. ಹೆಂಗೆ ನೋಡ್ತಾ ಇರಲ್ಲ, ಇದು 2ನೇ ಹಂತದ ನೀರಿನ ಹೊರತೆಗಳು. ಕಲ್ಯಾಣಿ ಅಂತಿರೋ, ಸ್ನಾನದ ಮನೆ ಅಂತಿರೋ, ನೀರಿನ ಹೊರತೆಗಳು ಅನ್ನೋದೇ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಇದು 2ನೇ ಹಂತದ ನೀರಿನ ಹೊರತೆಗಳು. ಅಫ್ಕೋರ್ಸ್ ಬೆಟ್ಟದಿಂದ ಇಳಿದ ನೀರು ಇವೆಲ್ಲ, ನ್ಯಾಚುರಲ್ ಆಗಿ ಬೆಟ್ಟದಿಂದ ಇಳಿದ ನೀರು. ನಡೀರಿ ಹೋಗೋಣ ಅಲ್ಲಿಗೆ. ಕಾನ್ಕರ್ ಸಿಗಿರಿಯಾ ಅಂತ ಕರಿತಿದೀವಲ್ಲ, ಯಾಕೆ ಸಿಗಿರಿಯಾ ಅಂತ ಹೆಸರು ಬಂತು ಇದನ್ನು ಕಂಡಿಡ್ಕೊಂಡೆ. ಸಿಗಿರಿಯಾದ ಮೂಲ ಹೆಸರು ಸಿಂಹಗಿರಿ. ನಮ್ಮದೇ ಅಪ್ಪಟ ಕನ್ನಡದ ಅಥವಾ ಭಾರತೀಯ ಹೆಸರು ಸಿಂಹಗಿರಿ ಅಂತ. ಯಾಕೆಂದ್ರೆ ಇದು ಸಿಂಹಗಳ ನಾಡಾಗಿತ್ತು ಶ್ರೀಲಂಕಾ ಒಂದಾನೊಂದು ಕಾಲದಲ್ಲಿ. ಹಾಗಾಗಿಯೇ ಇದರ ನ್ಯಾಷನಲ್ ಫ್ಲಾಗ್ ಅಲ್ಲಿ ಸಿಂಹದ ಚಿತ್ರವಿದೆ. ಇದರ ಮೂಲ ಹೆಸರು ಸಿಂಹಗಿರಿ. ಆಮೇಲೆ ಇವ್ರ ಬಾಯಲ್ಲಿ ಸಿಹಗಿರಿ ಆಯ್ತು. ಸಿಹಗಿರಿ ಈಗ ಸಿಗಿರಿಯಾ. ಸಿಂಹಗಿರಿ, ಸಿಹಗಿರಿ, ಸಿಗಿರಿಯಾ. ಸಿಹಗಿರಿ ಅಂದ್ರೆ ಮೂಲ ಹೆಸರು ಸಿಂಹಗಿರಿ ಅಂತ. ಬನ್ನಿ ಹತ್ಕೊಂಡು ಹೋಗೋಣ. ನಮ್ಮ KRS ಅಲ್ಲಿ ಬೃಂದಾವನ್ ಗಾರ್ಡನ್ ಇದೆಯಲ್ಲ, ಆ ಥರ ಗಾರ್ಡನ್ ಮಾಡಿದ್ರು. ಇಲ್ಲಿ 2 ಬದಿಗಳಲ್ಲಿ, ಮಧ್ಯದ ರಸ್ತೆ 2 ಬದಿಗಳಲ್ಲಿ ಗಾರ್ಡನ್ ಮಾಡಿದ್ರು. ಆ ಗಾರ್ಡನ್ ನೋಡಿ ಹೆಂಗೆ ಕಾಣುತ್ತೆ ನೋಡ್ರಿ. ಇದನ್ನ ಈಗ ರೀಸೆಂಟ್ ಆಗಿ ಎಕ್ಸ್ಕವೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. 70s ಎಲ್ಲ ಎಕ್ಸ್ಕವೇಟ್ ಮಾಡಿದ್ದಾರೆ ಅಂತ. ಒಂದು 50 ವರ್ಷದ ಕೆಳಗೆ ಮಾಡಿ ಈ ಥರ ಇಟ್ಕೊಂಡಿದ್ದಾರೆ. ಮೇಲೆ ಅರಮನೆ ಒಂದು, ಎಲ್ಲ ಕೆಳಗಡೆ ಭಾಗ ಮೇಲೆ ಕಿಂಗ್ ಕಾಶ್ಯಪನ ಅರಮನೆ ಇತ್ತು ಮೇಲೆ. 2ನೇ 3ನೇ 4ನೇ ಈ ಬೇಸ್ ಮಟ್ಟದಲ್ಲೆಲ್ಲ ಊರಿತ್ತು. ಇಲ್ಲಿ ಸಿಗಿರಿಯಾ ಸಿಂಹಗಿರಿ ಊರಿತ್ತು. ಸೊ ಹಾಗಾಗಿ ಇದು ಈಗ ನಾವು ನಡ್ಕೊಂಡು ಹೋಗ್ತಿರೋಂಥ ಕಾಲ್ದಾರಿ. ಯಾವಾಗಲೂ ನಡ್ಕೊಂಡೇ ಹೋಗ್ಬೇಕಾಯ್ತು ಇದೇ ಕಾಲ್ದಾರಿಲಿ. ಇಲ್ಲಿ ಯಾವುದೇ ಪ್ರಾಣಿಗಳಿಗೆ ಪ್ರವೇಶವಿರಲಿಲ್ಲ. ಅಂದರೆ ಕುದುರೆ, ಆನೆಗಳಿಗೆ, ಹಸುಗಳಿಗೆ ಪ್ರವೇಶ ಇರಲಿಲ್ಲ. ಆದರೆ ಮೇಲಿನ ಅರಮನೆಯನ್ನು ಕಟ್ಟಬೇಕಾದ್ರೆ ಆನೆಗಳನ್ನು ಉಪಯೋಗಿಸಿದ್ರು ಅಂತ ಸ್ಥಳೀಯ ಇತಿಹಾಸಕಾರರು ಹೇಳ್ತಾರೆ. ಈ ಸ್ಟೆಪ್ಸು ಸ್ನೇಹಿತರೆ ಮಿಕ್ಸ್ಡ್ ಆಫ್ ಮಾರ್ಬಲ್ಲು, ಮರದ ಮೆಟ್ಲುಗಳು ಮತ್ತು ಗ್ರಾನೈಟ್ ಮೆಟ್ಲುಗಳು 3 ಸೇರಿ ಮಾಡಿದಂಥದ್ದಾಗಿದೆ. ಸೊ ಇದು ಮಾರ್ಬಲ್ ಯಾಕೆ ಅಂತ ಇವ್ರು ಹೇಳ್ತಿದ್ದಾರೆ ಅಂದರೆ, ಮಾರ್ಬಲ್ ಪ್ರತಿಫಲನ ಇರುತ್ತಲ್ಲ, ಸೊ ನೈಟಲ್ಲಿ ಕಾಣುತ್ತೆ ಇದು ಅಂತ. ಮಾರ್ಬಲ್ಲು 5ನೇ ಶತಮಾನದಲ್ಲಿ ಬರೀ ಪಂಚ್ತಾನೆ ಅಂತ ಇವರು ಹೇಳ್ತಿದ್ದಾರೆ. ಮಧ್ಯದಲ್ಲಿ ಹತ್ತಕ್ಕೆ ಜಾಗ ಇಲ್ದಿರೋ ಕಡೆ ಕೃತಕವಾದ ಏಣಿಗಳನ್ನು ಮಾಡಿ, ಅಂದರೆ ಕಬ್ಬಿಣದ ಏಣಿಗಳನ್ನು ಮಾಡಿ ಮೇಲೆ ಹೋಗೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ನಾವು ಹೋಗೋಣ ಈಗ. ನೋಡಿ ಸ್ನೇಹಿತರೆ, ಇದು ಎದೆ ಜಲ್ ಅನ್ಸೋಂಥ ದೃಶ್ಯ. ಎಲ್ಲಿವರೆಗೆ ಹತ್ಕೊಂಡು ಹೋಗ್ಬೇಕು ಅಂತ ನೀವು ನೋಡ್ತಾ ಇದ್ದೀರಾ. ಅಲ್ಲಿವರೆಗೆ ಹತ್ಕೊಂಡು ಹೋಗ್ಬೇಕೀಗ. ಮೆಟ್ಲಿದೆ, ಹಾಗಾಗಿ ಭಯ ಇದೆ. ಬಟ್ ಟಾಪ್ ಎಲ್ಲಿದೆ ನೋಡಿ ಸ್ನೇಹಿತರೆ. ಈಗ ನಾವು ಬಂದಿದ್ದು ಮತ್ತೊಂದು ರೋಚಕವಾದಂಥ ಘಟ್ಟ, ಸಿಂಹದ ಬಾಗಿಲು. ಈ ಸಿಗಿರಿಯಾ ಬೆಟ್ಟಕ್ಕೆ 3 ಕೋಟೆಗೆ 3 ದ್ವಾರಗಳು. ಒಂದು ಸಿಂಹದ್ವಾರ, ಇನ್ನೊಂದು ಆನೆ ಬಾಕ್ಲು, ಇನ್ನೊಂದು ಕಾಳಿಂಗನ ಬಾಕ್ಲು. 3 ಪ್ರಾಣಿಗಳು, ಸಿಂಹ, ಆನೆ ಮತ್ತು ಕಾಳಿಂಗ, ಶಕ್ತಿಯನ್ನ, ರೋಷವನ್ನ, ಎದುರಾಳಿಗಳಲ್ಲಿ ಭಯವನ್ನ ಹುಟ್ಟಿಸುವಂಥದ್ದು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಇದನ್ನ ಅವರು ಸಿಂಹದ ಬಾಗಿಲು ಅಂತಿಟ್ಟು 2 ಕಡೆ ಸಿಂಹದ ಮುಂದಿನ ಪಾದಗಳು ಊರಿ ಕುಳಿತಂತೆ ಸಿಂಹ ಕೆತ್ತಿದ್ದಾರೆ. ನೋಡಿ ಚೆನ್ನಾಗಿದೆಲ್ಲ. ಹತ್ರ ಹೊತ್ತು ತೋರಿಸ್ತೀನಿ ಬನ್ನಿ. ಮೇಲೆ ಹತ್ತುವಂಥ ಸಮಯ ಬನ್ನಿ. ಇಲ್ಲಿ ನೋಡಿ
ಸಿಂಹದ ಪಾದಗಳು ನೋಡ್ತಾ ಇದ್ದೀರಾ? They have 4 fingers. Hmm. You can see on side they have small finger. Another. Not the 3 fingers. ಹಾ, 4 ನೋಡಿ. ಅಲ್ಲೊಂದು ಚಿಕ್ಕದೊಂದು ನೋಡಿ, ಇಲ್ಲಿ ಅಲ್ಲೊಂದು ಬೆರಳು, ಇಲ್ಲಿ 3 ಬೆರಳು. It's all out of bricks. They make out of bricks and plaster. That is stone. ರುದ್ರ ರಮಣೀಯವಾದಂಥ ಕಾಡು. ಇದನ್ನ ನಾವು ಹೇಳೋದು ಎತ್ತ ನೋಡಿದಾರತ್ತ ಹಸಿರು ವನ ರಾಶಿ. ನೋಡಿ, ಎತ್ತ ನೋಡಿದಾರತ್ತ. ನೋಡ್ರಿ, ಒಂಚೂರಾರು ನೆಲ ಕಂಡ್ಬಿಟ್ರೆ ನಂಗೆ ಹೇಳ್ರಿ ನೀವು. ಇಲ್ಲಿ ನೀವು ನೋಡ್ತಾ ಇರೋದು ಸ್ನೇಹಿತರೆ ಮಹಾರಾಜರ ಈಜುಕೊಳ. ಒಂದು ವ್ಯೂ, ಕೋಟೆಯ ಅವಶೇಷಗಳ ಒಂದು ವ್ಯೂ. ಸಿಗಿರಿಯ ಅನ್ನೋದು ಒಂದು ದುರಾಸೆಯ ಕಥೆ, ದ್ವೇಷದ ಕಥೆ, ಪಶ್ಚಾತ್ತಾಪದ ಕಥೆ. ಏನಪ್ಪಾ ಅಂತಂದ್ರೆ ಕಾಶ್ಯಪ ಅನ್ನೋ ಪ್ರಾಜೆಕ್ಟ್ ಕೋಟೆ. ಈ ಕೋಟೆ ಪ್ರಪಂಚದಲ್ಲಿ ಅತ್ಯಂತ ವಿಶೇಷವಾದಂಥ ಕೋಟೆ. ಯಾಕಪ್ಪ ಅಂತಂದ್ರೆ ಒಬ್ಬನೇ ಒಬ್ಬ ರಾಜ ಇಲ್ಲಿ ವಾಸ ಮಾಡಿದ್ದು 18 ವರ್ಷ. ಅವ್ನು 18 ವರ್ಷ ವಾಸ ಮಾಡೋದಕ್ಕೆ ಇಂಥ ಬಟ್ಟೆ ಬೆಲೆ ಇಂಥ ದಟ್ಟವಾದ ಕಾಡಿನೊಳಗೆ 500ನೇ ಇಸ್ವಿನಲ್ಲಿ ಯಜಮಾನ 535 ದೊಡ್ಡ ಕೋಟೆ. ಬರೀ 18 ವರ್ಷ ವಾಸ ಮಾಡೋದಷ್ಟು ಮನುಷ್ಯನಿಗೆ ಜೀವದ ಮೇಲೆ ಆಸೆ ಎಷ್ಟಿರುತ್ತೆ. ನೀವು ನೋಡ್ಕೊಂಡ್ಬಂದ್ರೆ ಎಲ್ಲಾ ಡಾಕ್ಟರ್ ಕಟ್ಕೊಂಡ್ಬಂದು ಯಾಕೆ ಅವನು ಬಂದ್ಬಿಡ್ತಾನೆ. ಅವನ ತಂದೆ ಅನುರಾಧಪುರದಿಂದ ಇಡೀ ಶ್ರೀಲಂಕಾವನ್ನು ಆಳ್ತಿದ್ದಂಥ ಒಬ್ಬ ರಾಜ ಈ ದೇಶದಲ್ಲಿ. ಇವನು ಕಾಶ್ಯಪ ಇದ್ನಲ್ಲ, ಆ ಮಹಾರಾಜನ ಅತ್ಯಂತ ಹೆಚ್ಚಿನ ನೂರಾರು ಉಪಪತ್ನಿಯರಲ್ಲಿ ಇವನು ಒಬ್ಬನ ಮಗ. ಆ ರಾಜನಿಗೆ ಒಬ್ಬ ಮಗ, ಒಬ್ಬ ಮಗಳು ಇರ್ತದೆ. ಆ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಆಗಿದೆ. ಈ ಉಪಪತ್ನಿಯರಲ್ಲಿದ್ದಲ್ಲ ಈ ರಾಜ, ಇವನು ಕಾಶ್ಯಪ, ತನಗೆ ಸಿಂಹಾಸನ ಬೇಕು ಅಂತ ಆಸೆ. ಇವನೇನ್ ಮಾಡ್ತಾನೆ, ಆ ರಾಜನ ಅಳಿಯ ಗಂಜನ ಮಗಳ ಗಂಡ ಮಹಾರಾಜನೇ ಹೆಂಗಿದೆ. ಕೊಂದ್ಮೇಲೆ ಇವನು ಜೀವ ವಯಸ್ಸು. ಯಾಕೆಂದ್ರೆ ರಾಜನಿಗೊಬ್ಬ ಮಗ ಇರ್ತಾನೆ, ಅವ್ನು ನಟಿಸ್ಕೊಂಬಂದು ಇವನಿಗೆ ಬಡಿತಾನ. ಅದಕ್ಕೆ ಅನುರಾಧಪುರ ಬಿಟ್ಟು 100 ಕಿಲೋಮೀಟರ್ ಓಡ್ ಬಂದು ಈ ಸಿಗಿರಿಯ ಬಂಡೆಕಲ್ ಮೇಲೆ ಈ ಕೋಟೆ ಕಟ್ಕೊಂಡು 18 ವರ್ಷ ಇಲ್ಲೇ ಜೀವನ ಮಾಡ್ತೇನೆ. 18 ವರ್ಷ ಜೀವನ ಮಾಡಿದ್ರೆ ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊತಾನೆ. ಎಲ್ಲಿ ಸೂಸೈಡ್ ಮಾಡ್ಕೊತಾನೆ? ಅಭರಣ ಅಂತ ಒಂದು ಕಡೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಅಭರಣ ಅಂದ್ರೆ ಯುದ್ಧ ಭೂಮಿ ಅಂತ. ಆ ಯುದ್ಧ ಭೂಮಿ ಒಳಗೆ ಒಂದು ಸೂಸೈಡ್ ಮಾಡ್ಕೊಂಡು 18 ವರ್ಷ ಜೀವನ ಮಾಡಕ್ಕೆ ಈ ದೊಡ್ಡ ಅರಿಷಡ್ ವರ್ಗಗಳನ್ನು ತುಂಬಿಕೊಂಡವನು ರಾಜ, ಅರಿಷಡ್ ವರ್ಗಗಳನ್ನ ಬಿಟ್ಟವನು ಬೌದ್ಧ ಸನ್ಯಾಸ. ಇಬ್ರು ಇಲ್ಲೇ ಇರ್ತಾನೆ ನೋಡ್ರಿ. ಇದೇ ದೈವ ವಿಚಿತ್ರ, ದೈವ ಜ್ಞಾಪಕ. ವಿಧಿ ವಿಪರೀತ ವಿಧಿಯ ಕಾಟ, ವಿಧಿ ವಿಲಾಸವಿದೆ ದೇವ. ರಾಜ ಸೂಸೈಡ್ ಮಾಡ್ಕೊಂಡ್ಮೇಲೆ ಆ ರಾಜನಿಗೆ ಯಾರು ಮಹಾರಾಜ ಇರ್ತಾನೆ, ಅವನು ಮಗ ಇರ್ತಾನೆ, ಅವನು ರಾಜ ಆಗ್ತಾನೆ. ಆದಾಗ ಈ ಸಿಗಿರಿಯ ಕೋಟೆಯನ್ನ ಬೌದ್ಧ ಭಿಕ್ಷುಗಳು ಕೊಟ್ಟಿರ್ತಾನೆ ಅವನ ಧ್ಯಾನಗಳಿಗೆ, ಶಾಲೆಗಳಿಗೆ, ಅವರ ಸ್ಪರ್ಧೆಗಳಿಗೆ ಅವರ ವಾಸ ಮಾಡ್ತಾನೆ. ಅದಾಗಿ 700 ವರ್ಷಗಳ ಕಾಲ 13ನೇ ಶತಮಾನದವರೆಗೆ, 6ರಿಂದ 13ನೇ ಶತಮಾನದವರೆಗೆ ಈ ಕೋಟೆ ಬೌದ್ಧ ಭಿಕ್ಷುಗಳ ವಶದಲ್ಲಿರುತ್ತೆ. ಅದಾದ್ಮೇಲೆ ಬೌದ್ಧ ಭಿಕ್ಷುಗಳು ಈ ಕೋಟೆಯನ್ನ ಬೆಟ್ಟವನ್ನ ಇಳಿದು ಬೇರೆ ಬೇರೆ ಭಾಗಗಳು ಹೊರಟೋಗ್ತಾರೆ. ಶ್ರೀಲಂಕಾದ ಬೇರೆ ಬೇರೆ ಭಾಗಗಳಿಗೆ ಹೊರಟೋಗ್ತಾರೆ. ಹೊರಟೋದ್ಮೇಲೆ ಇದು ಅಬ್ಯಾಂಡನ್ ಫೋರ್ಟ್ ಆಗುತ್ತೆ. ಕಾಡು ಈ ಕೋಟೆಯನ್ನು ತಿಂದುಬಿಡುತ್ತೆ. ಕಾಡು ಸಂಪೂರ್ಣವಾಗಿ 1890ರಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಬೆಲ್ಸ್ ಅನ್ನೋಂಥ ಬ್ರಿಟಿಷ್ ಆಫೀಸರ್ ಬಂದು ಇದನ್ನ ಡಿಸ್ಕವರ್ ಮಾಡ್ತಾನೆ. ಯಾಕಂದ್ರೆ ಯಾವಾಗಲೂ ಬ್ರಿಟಿಷ್ನ ಹೊಗಳ್ತೀಯ ಅಂತ ನನಗೆ ಬಯ್ಯೋ ಅಂತ ತುಂಬಾ ಜನ ಇದ್ದಾರೆ. ಬ್ರಿಟಿಷ್ನ ಹೊಗಳೋಕೆ ಇನ್ನೊಂದು ಕಾರಣ, ಅಬ್ಯಾಂಡನ್ ಆಗಿ 600 ವರ್ಷ ಆದಮೇಲೆ ಬ್ರಿಟಿಷ್ ಆಫೀಸರು ಒಂದು 1890ಯಲ್ಲಿ ಇದನ್ನ ಡಿಸ್ಕವರ್ ಮಾಡಿ ಪ್ರಪಂಚಕ್ಕೆ ಕೊಡ್ತಾನೆ. ಬೆಲ್ಸ್ ಅನ್ನೋಂಥ ಬ್ರಿಟಿಷ್ ಆಫೀಸರ್ ಬಂದು ಪ್ರಪಂಚಕ್ಕೆ ಕೊಡ್ತಾನೆ. ನೋಡಿ ಅವ್ನ ಫೋಟೋಗಳು, ಅವ್ನು ಬಂದಿದ್ದಂಥ ಫೋಟೋಗಳು, ಅವ್ನು ಎಷ್ಟು ಜನ ಟೀಮ್ ಜೊತೆಗೆ ಬಂದಿದ್ದು ಎಕ್ಸ್ಕವೇಟ್ ಮಾಡ್ದ, ಆರ್ಕಿಯಾಲಜಿಕಲ್ ಸೈಟ್ ಅಂತ ಕಂಡಿರ್ತಾನೆ. ಅದಾಗಿ 100 ವರ್ಷ ಆದಮೇಲೆ 1985 ಅಲ್ಲಿ ಇದು ವರ್ಲ್ಡ್ ಹೆರಿಟೇಜ್ 1982ನಲ್ಲಿ ಇದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿ ಕನ್ವರ್ಟ್ ಆಗಿದೆ. ಗೊತ್ತಾಯ್ತೇನ್ರಿ? ಈ ಸಿಗಿರಿಯ ಅನ್ನೋ ಕೋಟೆ ದುರಂತರ ಒಬ್ಬ ಮಹಾರಾಜನ ದುರಾಸೆ, ಅರಿಷಡ್ ವರ್ಗಗಳನ್ನೇ ಹಾಸು ಹೊತ್ತು ಅಲಗಿದವನ ಕತೆ ಇದು ಸಿಗಿರಿ. ಯಾಕೆ ಕೋಟೆ ಮೇಲ್ಭಾಗದಲ್ಲಿದ್ದೀವಿ. ಇಲ್ಲಿಗೆ 1202 ಸ್ಟೆಪ್ ಅಂತ ಹೇಳಿ, ಇಲ್ಲಿಗೆ 1200 ಸ್ಟೆಪ್ ಹತ್ಕೊಂಡ್ ಬಂದಿದ್ದೀವಿ. ಇನ್ನೊಂದು 2 ಸ್ಟೆಪ್, 1202 ಸ್ಟೆಪ್ ಅಂತ ಕೆಳಗಡೆ ಇಳಿದು ಇನ್ನೊಂದು ಕೇವ್ ಪೇಂಟಿಂಗ್ಸ್ ಇದೆ ತೋರಿಸ್ಬಿಟ್ಟು ಮುಂದಕ್ಕೆ. ಆಲ್ ರೈಟ್, ಬಾಯ್.